ಯಾಕೆ ಹಾಕಿಲ್ಲ ಅಂತ ನಮಗೆ ಒಂಥರ ಚುಚ್ಚುಮತ್ತು ಮಾತಾಡೋದು, ಒಂಥರ ಬೈಯೋದು ಈ ಥರ ಮಾಡ್ತಾರೆ. ಮತ್ತು ಕಾಸು ನೀಟಾಗಿ ಕೊಡೋಲ್ಲ, ಕಮ್ಮಿ ಮಾಡ್ತಾರೆ ಕಾಸನ್ನ. ಭಾನುವಾರ ರಜಾ ಇಲ್ಲ, ಯಾವುದಾದ್ರು ಫೆಸ್ಟಿವಲ್ಸ್ಗೆ ಒಂದೊಂದು ದಿನ ದೀಪಾವಳಿ ನಮ್ಮೂರ ಹಬ್ಬ ಅಷ್ಟೇ. ಗೌರ್ಮೆಂಟಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿಗೂ ಕನಿಷ್ಠ ಪಕ್ಷ ಭಾನುವಾರದೊತ್ತು ರಜೆ ಇರುತ್ತೆ. ಆದರೆ ಭಾನುವಾರನೂ ರಜೆ ಇಲ್ಲದೆ ಕೆಲಸ ಮಾಡೋ ಏಕೈಕ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ನಮ್ಮ ಪೇಪರ್ ಹಾಕೋ ಮಿತ್ರರು, ಬಂಧುಗಳು, ಸ್ನೇಹಿತರು, ನಮ್ಮ ಗುಂಡನ್ ತರದವರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗುರು, ನಿಮಗೆ ಗೊತ್ತಾ ಈ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ಹೇಳ್ತೀನಿ ಕೇಳಿ. ಈ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಬೆಳಗ್ಗೆ ಇದ್ದಾಗ ಪೇಪರ್ ಹಾಕೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ನೀವು ಏನು ನೋಡ್ತೀವಪ್ಪ ಅಂದರೆ, ಈ ಪೇಪರ್ ಹಾಕೋಂಥ ಹುಡುಗರು ಯಾವ ರೀತಿ ಅಪ್ಡೇಟ್ ಆಗಿದ್ದಾರೆ ಅನ್ನೋದನ್ನ ನೋಡ್ತೀರಾ. ಮೊದಲು ನಾವೆಲ್ಲ ನೋಡಿದಾಗ ಪೇಪರ್ ಹಾಕೋರು ನಡ್ಕೊಂಬರೋರು, ಆಮೇಲೆ ಸೈಕಲಲ್ಲಿ ಬರೋರು, ಇವಾಗೆಲ್ಲ ಬೈಕಲ್ಲಿ ಹಾಕ್ತಾರೆ. ಅದು ಒಂಥರ ಎಕ್ಸ್ಪೀರಿಯನ್ಸ್ ಬೇಸ್. ಬೆಳಿಗ್ಗೆ ಎದ್ದು ಯಾವ ರೀತಿ ಪೇಪರ್ ಹಾಕ್ತಾರೆ ಅನ್ನೋದನ್ನೆಲ್ಲ. ಅಂದಂಗೆ ಈ ಪೇಪರ್ ಹಾಕೋದು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ 1780 ಜನವರಿ 29ನೇ ತಾರೀಕು. ಅದು ಮೊದಲ ಪೇಪರ್ ಯಾವ್ದಪ್ಪ ಅಂದ್ರೆ ಇಕ್ಕಿಸ್ ಬೆಂಗಾಲ್ ಅಂದ್ಬಿಟ್ಟು ಒಬ್ಬ ಬ್ರಿಟಿಷ್ ಅಧಿಕಾರಿಗಳು ಸ್ಟಾರ್ಟ್ ಮಾಡಿದ್ದು. ಇವಾಗ ಬನ್ನಿ, ಈ ಪೇಪರು ಕಾಲಾನುಕ್ರಮೇಣ ಪ್ರಜಾವಾಣಿ, ವಿಜಯವಾಣಿ, ಸಂಜಯವಾಣಿ ಎಷ್ಟೊಂದು ಬರುತ್ತಲ್ವ, ಆ ಥರ ಎಲ್ಲ ಸಿಗುತ್ತೆ. ಇವಾಗ ಬನ್ನಿ, ಈ ಪೇಪರ್ನ ಯಾವ ರೀತಿ ಎಲ್ಲರೂ ಮನೆಗೂ ತಲುಪಿಸ್ತಾರೆ ಮತ್ತು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಅವ್ರು ಯಾವ ರೀತಿ ಮನೆಗೆಲ್ಲ ಡಿಸ್ಪ್ಯಾಚ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ನೋಡೋಣ. ಗೈಸ್, ಇವಾಗ ನೋಡ್ಬೋದು ನಮ್ಮೂರಲ್ಲಿ ಎಲ್ಲರೂ ಪೇಪರ್ ಹಾಕೊಂಡ ಹುಡುಗರು ಎಲ್ಲಿ ಸೇರ್ತಾರೋ ಆ ಜಾಗದಲ್ಲಿ ನಾವು ಬಂದಿದ್ದೀವಿ. ಹಾಯ್ ಬ್ರೋ. ಬೆಳಗ್ಗೆ ಅವ್ನು ದಂಗಾಗ್ಬಿಟ್ಟವ ನಂಗೆ. ಗೈಸ್ ನೋಡ್ರಿ, ಎಲ್ರು ಇವಾಗ ಪೇಪರು ಶಿಫ್ಟಿಂಗ್ ಮಾಡ್ತಾವ್ರೆ. ಒಂದು ದೊಡ್ಡದ್ರಿಂದ ಒಂದು ಚಿಕ್ಕದಕ್ಕೆ ಸೇರ್ಸಲ್ಲ. ಹಿಂಗೆ ಯಾರಾದ್ರೂ ಗಿಮ್ಲೆಂಟ್ ಕೊಟ್ರೆ ಅದು ಎಕ್ಸ್ಟ್ರಾ ಆಗ್ತದೆ. ಸೆಂಟ್ರಿಗೆ ಸೇರಿಸ್ಬಿಟ್ಟು ಈ ಥರ ಒಂದು ಪೇಪರಿಂದ ಅದು ಎಕ್ಸ್ಟ್ರಾ ಅಡಿಷ್ನಲ್ ಪೇಪರ್ ಅದು. ಹಾ ಅಡಿಷ್ನಲ್ ಪೇಪರ್ನ ಸೇರಿಸ್ಬಿಟ್ಟು ಇವಾಗ ತಗೊಂಡೋಗಿ ಮನೆದವ ಹಾಕ್ಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆ, 5 ಇವ್ರು ಬರೋದು ಒಂದು 5 ಗಂಟೆಗೆ ಬರ್ತಾರೆ ಗೈಸ್. ಇವಾಗ ಟೈಮ್ ಬಂದು ಒಂದು 6 ಗಂಟೆ. ಇನ್ನು ಯಾರು ಮನೆ ತಗ ಹೋಗಿಲ್ಲ ಅನ್ಕೊಂತೀವಿ. ತಗೊಂಡೋಗೋಣ ಇನ್ನು. ಇವಾಗ ಎಲ್ಲ ಇವತ್ತು ಲೇಟ್ ಆಗೈತಂತೆ. ಬರೀ ನೋಡೋಣ, ನಾವು ಹೊರಡೋಣ ಅವ್ರ ಜೊತೆ. ಒಂಥರ ಗ್ರೇಟ್ ಎಕ್ಸ್ಪೀರಿಯನ್ಸು. ಈ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ. ಗೈಸ್, ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಪೇಪರ್ ಐತೆ ಅಂತ. ಇಲ್ಲಿ ಫಸ್ಟ್ ಐತೆ ವಿಜಯವಾಣಿ ಐತೆ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಅದ್ಯಾವುದದು ಡೆಕ್ಕನ್ ಹೆರಾಲ್ಡ್, ಉದಯವಾಣಿ, ಅದಾದ ಹಿಂದಿ ಪೇಪರು, ಅದಾದಮೇಲೆ ಕನ್ನಡಪ್ರಭ. ಇವನು ನಮ್ಮ ಗುಂಡ. ಇವತ್ತು ನಾವು ಇವನ ಜೊತೆನೇ ಗೈಸ್ ಹೋಯ್ತಾ ಇರೋದು. ಗುಂಡ ರೆಡಿಯೇನಾ ಗೈಸ್? ಇವಾಗ ಇವನ ಜೊತೆ ಹೊರಡೋಣ ಪೇಪರ್ ಹಾಕಕ್ಕೆ. ಗೈಸ್, ಇವಾಗ ನೋಡ್ಬೋದು ಪೇಪರು ರೆಡಿ ಆಗೈತೆ. ನಮ್ಮ ಗುಂಡನೂ ರೆಡಿ. ಗುಂಡ ರೆಡಿಯಾನ ಪೇಪರ್ ಹಾಕಕ್ಕೆ? ಇವಾಗ ಬನ್ನಿ ಗೈಸ್, ಹೋಗಿ ಪೇಪರ್ ಹಾಕೋಣ. ಇದು ಯಾವ ಥರ ಇರುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ ಗೈಸ್. ಇವಾಗ ಮೊದಲನೇ ಪೇಪರ್ ಎಲ್ಲಿ? ರೆಡ್ ಕಲರ್ ಕಾರು. ಫಸ್ಟ್ನೇ ಪೇಪರ್ ಎಸಕ್ಕೆ ಬಂದವನೇ ಗುಂಡ. ಹೆಂಗೆ ಸಿಗ್ತಾನೆ ನೋಡೋಣ. ಓ ಗೈಸ್, ತೂಯಿದಸ್ತ ಅದು ಹೆಂಗೆ, ಯಾವ ಥರ ಟೆಕ್ನಿಕ್ ಅದು? ಪೇಪರ್ ಹೆಂಗೆ ಇಟ್ಕೊಂತೀರಾ? ಮಾಮೂಲಿ ಮರ್ಸ್ಬೇಕು. ಸಣ್ಣಕ್ಕೆ ಮರ್ಚಿ ಸೆಂಟ್ರಾಗಿ ಇಟ್ಕೊಂಡು ಸುಮ್ಮನೆ ಸೆಂಟ್ರಲ್ ಎಸಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ ಓಕೆ. ಅಡ್ಡ ಗಿಡ ಹೋದ್ರೆ ಗಾಳಿಗೆ ತಿರ್ಗುಡೋದೆ ಗೈಸ್. ನೀವು ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಪೇಪರ್ ಹಾಕೋರು ಯಾವ ಥರ ಪೇಪರ್ ಹಾಕ್ತಾರೆ ತಿಳ್ಕೊಳ್ಳಿ. ನೋಡಿ ಗೈಸ್, ಖುಷಿಯಿಂದ ಮಾಡ್ತಾರೆ ಕೆಲಸಗಳನ್ನ. ಖುಷಿಯಿಂದ ಹಾಕ್ತಾರೆ ಪೇಪರ್ನ. ಒಳಗಡೆ ಹೋಗ್ಬೇಕಾ? ಒಳಗಡೆ ಎಲ್ಲೆಲ್ಲ ಅಡ್ಡ ರಸ್ತೆ ಎಲ್ಲ ಕಡೆ ಹೋಗ್ತಾ ಇರೋದು ಹಂಗೆ ಒಳಗಡೆ. ಇಲ್ಲ ಎಸ್ಯೋ.
ಹೋಗೋ ಮೋರೊಳಗೆ ಎಸ್ಬಿಟ್ಟವನೆ ಗೈಸ್. ಮಿಸ್ ಆಗಿ ಗಾಡಿ ಬರ್ತಾ ಮೋರೊಳಗೆ ಎಸೆದ್ಬಿಟ್ಟಿದ್ದೆ ಇವಾಗ. ಇದ್ಯಾರು ಹಿಂದಿ ಪೇಪರ್ ಹಾಕಿದೆಯಲ್ಲೋ? ಯಾರು ರಾಜಸ್ಥಾನಿ ಫ್ಯಾಮಿಲಿನ? ರಾಜಸ್ಥಾನ ಮಾತ್ರ ಗೈಸ್ ನಮ್ಮೂರಲ್ಲಿ ಹಿಂದಿ ಓದೋದು. ಕನ್ನಡಿಗರು ಎಲ್ಲ ಕನ್ನಡ ಪೇಪರ್ನೇ ಓದೋದು. ಈ ಕಡೆನಾ? ಓಹೋ ತಾತ ಅರ್ಲಿ ಮಾರ್ನಿಂಗ್ ಬಿಡಿ ಹೊಡ್ಕೊಂಡು ಆಚೆಗೆ ಬಂದ್ಬಿಟ್ಟವ್ರೆ ಗೈಸ್. ಮೇಲ್ಗಡೆ ಎಸಿಬೇಕಾ ಗೈಸ್? ನಮ್ಮ ಗುಂಡ ಹೆಂಗೆ ಎಸಿತಾನೆ ನೋಡೋಣ ಏರಿ ಇವಾಗ. ಮೇಲ್ಗಡೆ ಎಸಿತಾನೆ ಪೇಪರು ಫಸ್ಟ್ ಫ್ಲೋರ್ಗೆ. ಗೈಸ್ ಏನು ಗೈಸ್ ಅವನು ಕರೆಕ್ಟಾಗಿ ನಾವು ಎಸಿದ್ರೆ ಪೇಪರೆಲ್ಲ ಚಿತ್ತಲ್ ಬತ್ತಲಾಗಿ ಎಲ್ಲ ಬಿಚ್ಕೊಂಡು ಆಚೆಗೆ ಬಂದ್ಬಿಡ್ತದೆ. ಸಗದಾಗಿ ಎಸ್ತಾರೆ ಗೈಸ್ ಪೇಪರು. ಸೀದಾ ಅವ್ರ ಮನೆ ಮುಂದಕ್ಕೆ ಹೋಗ್ಬಿಟ್ಟೆ ಈ ಪೇಪರು. ಇವಾಗ ಯಾವ ಕಡೆ? ಹಾಂ ನೋಡಿ ಇವಾಗ ಇನ್ನೊಂದು ಎಸಿತಾವನೆ. ಎಸಿಯೋ ನಾಯಿ ಬೇರೆ ಅದೇ ಗೈಸ್. ಅಯ್ಯೋ ಬಿಟ್ರೆ ಇವಾಗ ಯಾವ ಕಡೆ ಬಿಟ್ರೆ ಇವಾಗ ಎಗ್ರಿ ಒಂದು ಕಚ್ಬಿಡೋದಾರ ಅದೇ ನಾಯಿ ಬೇರೆ. ಫುಲ್ ಫೀಲ್ ಅಲ್ಲ ಅದು ಯಪ್ಪ. ನೋಡಿ ಈ ಥರ ರೋಡಲ್ಲಿ ಇವನು ಬೆಳಗ್ಗೆ ನಡ್ಕೊಂಬಂದು ಪೇಪರ್ ಹಾಕೋದು ಈ ರೋಡ್ಗಳಲ್ಲಿ. ಇಲ್ಲೆಲ್ಲಿ ಮುಂದೆಗಡೆನಾ? ಈ ಸೈಡಲ್ಲಿ ಫುಲ್ ನಡ್ಕೊಂಬಂದು ಡೈಲಿ ಪೇಪರ್ ಹಾಕೋದು. ಇನ್ನೂ ಮುಂದೆ ಹೋಗ್ಬೇಕಾ? ಗೈಸ್ ಗುಂಡ ಎಕ್ಸ್ಪರ್ಟ್ ಆಗ್ಬಿಟ್ಟವನು ಇದರಲ್ಲಿ. ಹಂಗೆ ಗೈಸ್ ಬ್ಯಾಕ್ ಟು ಬ್ಯಾಕ್ ಪೇಪರ್ ಎಸಿತಾ ಇರ್ತಾನೆ. ಮೂರು ತಣ್ಣಾರ್ದು ಅದು ಪಕ್ಕದು. ಆ ಮನೆಗೆ ಎಸಿಬೇಕಾ ಗೈಸ್? ಮನೆ ನೋಡಿ ಹೆಂಗೈತೆ ಪೇಪರ್ ಎಸ್ತಾ ಇವಾಗ. ಅಷ್ಟೇನಾ ಗೈಸ್? ಅಷ್ಟೇ ಕೆಲಸ. ಇವಾಗ ಇನ್ನೂ ಡೌನ್ಗೆ ಹೋಗ್ಬೇಕಂತೆ. ಒಳಗಡೆ ಹೋಗ್ಬೇಕಾ? ಒಳಗಡೆ ಎಲ್ಲ ಜಲ್ದಿ ಎಲ್ಲ ಕಡೆ ಗಾಡಿ ಹೋಗಲ್ಲ. ಹೌದಾ? ಹಂಗಾರೆ ಓಡೋಗು ಜಲ್ದಿ. ಗೈಸ್ ನೋಡ್ರಿ ಹೆಂಗೆ ಹೊಡ್ತಾವನೆ ಪೇಪರ್ ಎಸ್ಸೋಕ್ಕೆ. ಟೈಮ್ ಆಗ್ಬಿಡ್ತು ಅಂತ ಪಾಪ. ಟೈಮ್ ಬಂದು 6:15. ಅದಕ್ಕೆ ಹಿಂಗೆ ಓಡ್ತಾವನೆ ಜಲ್ದಿ ಎಸೆದು ಬರೋಕ್ಕೆ. ಕೆಲವೊಂದು ಕಡೆ ಗಾಡಿಗಳು ಹೋಗದೇ ಇರೋ ಜಾಗದಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೊಡೋಗ್ತಾರೆ ಆ ಮನೆಗಳಿಗೆ ಹಾಕಿ ಬರೋಕ್ಕೆ ಅಂತ. ಅಲ್ಲೋಡ್ರಿ ಅಲ್ಲಿ ನೋಡ್ತಾವನು ಕಾಣಿಸ್ತೈತಾ? ಆ ಕಡೆ ಗಾಡಿ ಹೋಗಲ್ವಂತೆ, ಅದಕ್ಕೆ ಹೊಡೋಗ್ಬಿಟ್ಟವನು ಇಳ್ದು. ಹಣ ಎಷ್ಟು ಬರ್ತೀನಿ ಇಲ್ಲೇ ಇರಿ ಅಂತ. ಗುಂಡ ಡೈಲಿ ಹೆಂಗೋ ಬರ್ತೀಯ ಇಲ್ಲಿ ಎಲ್ಲ ಎಸೆಯೋಕ್ಕೆ? ಇಲ್ಲಿ ನಡ್ಕೊಂಡು ಬರೋದು. ನಡ್ಕೊಂಡು ಒಂದು 6 ಗಂಟೆಗೆ ಬಂದರೆ 7 ಗಂಟೆಗೆಲ್ಲ ಹೋಗ್ತೀರಿ. ಹೌದಾ? ಅರ್ಧ ಅಂದರೆ ಸ್ಪೀಡಾಗಿ ಓಡ್ ಬಂದು ಎಸಿತೀಯಾ? ಕರೆಕ್ಟ್. ನೋಡ್ಕೊಂಬಂದು ಎಸ್ಬಿಟ್ಟು ಸ್ಕೂಲ್ಗೆ ಹೋಗ್ತೀಯ ಇದಾದ್ಮೇಲೆ? ಹಾಂ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ತೀರಿ. ಹಾಂ ಗೈಸ್ ಇದು ನೋಡ್ರಿ, ಇದು ಡೈಲಿ ಶೆಡ್ಯೂಲ್. ಒಬ್ಬ ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾವ ರೀತಿ ಜವಾಬ್ದಾರಿನ ಭರಿಸ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಕೆಲವೊಂದು ಮನೇಲಿ ಹಿಂಗೆ ಒಳಗಡೆ ಹೋಗಿ ಪೇಪರ್ ಮಡಗ್ಬರೋ ಪ್ರಮೇಯ. ಅಂದರೆ ಯಾರು ರೈಸಾಗಿ ಮಾತಾಡ್ತಾರೆ ಹಂಗೆ ಮಾತಾಡ್ತಾರಲ್ಲ ಅಂಥವ್ರ ಮನೆಗೆ ಹೋಗಿ ಪೇಪರ್ ಒಳಗಡೆ ಬಂದ್ಬಿಡ್ತಾರೆ. ಗೈಸ್ ಇವಾಗ ನಾನು ನಿಮಗೆ ಒಬ್ಬ ಪೇಪರ್ ಹಾಕೋ ಹುಡುಗ ಯಾವ ರೀತಿ ಫೇಸ್ ಮಾಡ್ತಾನೆ ಈ ಜನಗಳನ್ನ, ಮತ್ತು ಯಾವ ರೀತಿ ಅವನು ದಿನಚರಿ ಇರುತ್ತೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ಬೋದು ನಮ್ಮ ಜೊತೆ ನಮ್ಮ ಗುಂಡ ಅವನೇ. ಗುಂಡ, ನೀನು ಡೈಲಿ ಏನೇನು ಮಾಡ್ತೀಯಾ, ಹೆಂಗೆ ಹಾಕ್ತೀಯ ಪೇಪರು, ಎಷ್ಟೊತ್ತಿಗೆ ಎದ್ದೇಳ್ತೀಯ ಎಲ್ಲ ಹೇಳ್ಬಿಡು. ಬೆಳಿಗ್ಗೆ 4:30 ಇಲ್ಲ 5ಗೆ ಎದ್ದೇಳ್ತೀನಿ. ಒಂದು 30 ನಿಮಿಷದಲ್ಲಿ ಪೇಪರ್ ಹಾಕಕ್ಕೆ ಬರ್ತೀನಿ. ಆಮೇಲೆ ಅಲ್ಲಿ ಇರೋ ಓನರು ನಮಗೆ ಟೀ ಮತ್ತೆ ಬಿಸ್ಕೆಟ್ ಕೊಡಿಸ್ತಾರೆ. ಅದೊಂಥರ ಬೆಳಗ್ಗೆ ಎದ್ದಾಗ ಕಣ್ ಬಿಡಕ್ ಆಯ್ತಿರಲ್ಲ, ನಿದ್ದೆ ಫ್ರೆಶ್ ಆಗಿರೋದಕ್ಕೆ, ಮತ್ತೆ ಬಿಸಿ ಇರುತ್ತೆ ಮೈ ಬಿಸಿ ಆಗೋಕ್ಕೆ ಎಲ್ಲ ಒಂಥರ ಎನರ್ಜಿ ಥರ ಆಗುತ್ತೆ. ಆಮೇಲೆ ಬೇಗ ಪೇಪರ್ ಜೋಡಿಸಿ ಬೇಗ ಹೋಗೋಣ ಅಂತ ರೆಡಿ ಆಯ್ತೀವಿ. ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಪೇಪರ್ ಹಾಕಕ್ಕೆ ಬಂದು
ಸ್ಟಾರ್ಟ್ ಮಾಡ್ತೀವಿ ಪೇಪರ್ ಹಾಕೋಕ್ಕೆ. ಒಂದೊಂದು ಮನೆಗೆ ಬೆಳಗ್ಗೆ ಎದ್ದಿರ್ತಾರೆ, ಹಾಕ್ತೀವಿ. ಒಬ್ಬೊಬ್ಬರು ಕೇಳ್ತಾರೆ ಎತ್ತಿಗೆ ಇಷ್ಟು ಲೇಟು ಅಂತ. ಬೇಗ ಬಂದಿರೋ ಎಷ್ಟು ಲೇಟ್ ಎತ್ತಕ್ಕಂತ ಕೇಳ್ತಾರೆ. ನಾವು ಆದರೂ ಪೇಪರ್ ಹಾಕಕ್ಕೆ ಬೇಗ ಹೋಗಿ 8 ಗಂಟೆಗೆಲ್ಲ 8 ಗಂಟೆಗೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತೀವಿ. 8:15ಗೆ ಕರೆಕ್ಟಾಗಿ ಸ್ಕೂಲು ಎಲ್ಲ ರೆಡಿ ಆಗಿಬಿಟ್ಟು ಬೇಗ ಸ್ಕೂಲ್ಗೆ ಹೋಗಿ ಮತ್ತೆ ತಿರ್ಗಾ ಸಾಯಂಕಾಲ ಮನೆಗೆ ಮಾಮೂಲಿ. ಆಮೇಲೆ ಭಾನುವಾರ ಬಂದರೆ ಪೇಪರ್ ಕಾಸು ಇಸ್ಕೊಂಬರೋದು, ಅವಾಗೆಲ್ಲ ಹೋದರೆ ಅವಾಗ ಹೋಗ್ತೀವಿ ಅಷ್ಟೇ. ನಿನಗೆ ಯಾವಾಗಾದರೂ ಈ ಮನೆಗಳಲ್ಲಿ ಹೋದಾಗ ಅಲ್ಲಿ ಕಾಸು ಕೇಳಬೇಕಾದ್ರೆ ಒಂದು ಕೆಟ್ಟ ಅನುಭವಗಳು, ಇಲ್ಲ ಅವ್ರು ಬೈಯೋದಾಗಿರ್ಬೋದು, ಯಾರಾದರೂ ಏನಾದರೂ ಹೇಳೋದಾಗಿರ್ಬೋದು, ಅವೆಲ್ಲ ಯಾವಾಗಾದ್ರು ಮಾಡೋರೆ ಎಷ್ಟೊಂದು ಸಲ. ಒಂದೊಂದು ದಿನ ಪೇಪರ್ ಬಂದಿರಲ್ಲ, ಈ ರಜೆಗಳು ಹಾಕಿರ್ತೀವಿ ನಾವೇ, ಊರಿಗೆ ಹೋಗಿರ್ತೀವಿ, ಅವಾಗ ಪೇಪರ್ಗಳು ಮಿಸ್ ಆಗಿರ್ತವೆ. ಯಾಕೆ ಹಾಕಿಲ್ಲ ಅಂತ ನಮಗೆ ಒಂಥರ ಮಾತಾಡೋದು, ಒಂಥರ ಬೈಯೋದು, ಈ ಥರ ಮಾಡ್ತಾರೆ. ಮತ್ತು ಕಾಸು ನೀಟಾಗಿ ಕೊಡೋಲ್ಲ, ಕಮ್ಮಿ ಮಾಡ್ತಾರೆ ಕಾಸನ್ನ. ಪೇಪರ್ ಹಾಕೋದು ಅಷ್ಟೇ ಲೇಟ್ ಆಗೋಯ್ತದೆ ಅಷ್ಟೇ. ಅಂದರೆ ನೀವು ಯಾವತ್ತೂ ರಜೆನೇ ಹಾಕಂಗಿಲ್ಲ, ಅಂದರೆ ಕಂಟಿನ್ಯೂ ಭಾನುವಾರ ರಜಾ ಇಲ್ಲ. ಯಾವುದಾದ್ರು ಫೆಸ್ಟಿವಲ್ಸ್ಗೆ ಒಂದೊಂದು ದಿನ ದೀಪಾವಳಿ, ನಮ್ಮೂರಬ್ಬ ಅಷ್ಟೇ. ಅಂದರೆ ಗೈಸ್ ನೀವೇ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಗೌರ್ಮೆಂಟಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿಗೂ ಕನಿಷ್ಠ ಪಕ್ಷ ಭಾನುವಾರದೊತ್ತು ರಜೆ ಇರುತ್ತೆ. ಆದರೆ ಭಾನುವಾರನೂ ರಜೆ ಇಲ್ಲದೆ ಕೆಲಸ ಮಾಡೋ ಏಕೈಕ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ನಮ್ಮ ಪೇಪರ್ ಹಾಕೋ ನಮ್ಮ ಮಿತ್ರರು, ಬಂಧುಗಳು, ಸ್ನೇಹಿತರು, ನಮ್ಮ ಗುಂಡಂತರದವರು ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ಪರ್ಟಿಕ್ಯುಲರಾಗಿ ನಿಮ್ಮ ಮನೆಗೆ ಬರುವಂಥ ಹುಡುಗರು ಮುಂದೊಂದು ದಿನ ಒಬ್ಬ ಸಮಾಜದಲ್ಲಿರುವಂಥ ಒಬ್ಬ ಒಳ್ಳೆ ನಾಗರಿಕನಾಗಿರ್ಬೋದು, ಇಲ್ಲ ಒಳ್ಳೆ ದೇಶಕ್ಕೆ ಬೇಕಾಗಿರೋಂಥ ಒಬ್ಬ IPS ಆಫೀಸರ್ ಆಗಿರ್ತಾರೆ. ಅದಕ್ಕೆ ನಿಮ್ಮ ಮನೆ ಮುಂದೆ ಬರುವಂಥ ಹುಡುಗರಿಗೆ ಒಂದು ನಗ್ನಗ್ತಾ ಒಂದು 4 ಮಾತಾಡಿ, ಒಂದು 4 ಮಾತಾಡಿದ್ರೆ ಅವ್ರು ಅದರಿಂದನೇ ಖುಷಿಪಟ್ಟು ನಿಮ್ಮ ಮನೆಗೆ ನೀಟಾಗಿ ಹಾಕೋದಾಗಿರ್ಬೋದು, ನೀವು ಮಾತಾಡಿ ಅವ್ರ ಜೊತೆ ಸಂಬಂಧನ ಸರಿ ಇಟ್ಕೊಂಡ್ರೆ ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು ಮಾಡ್ತಾರೆ. ನೀವೇನಾದರೂ ಅವ್ರಿಗೆ ಬೈಯೋದು ಇಕ್ಕೊಂಡ್ರೆ, ಅವ್ರೇನು ಯಾರ ಮನೆಯದು ಸೊತ್ತಲ್ಲ, ಆದರೆ ಬೈಯೋ ಅಧಿಕಾರನ ಯಾರಿಗೂ ಕೊಟ್ಟಿಲ್ಲ. ನೀವು 5 ರೂಪಾಯಿ ಪೇಪರ್ ಕೊಡ್ತೀವಿ ಅನ್ನೋ ಬೈಯೋದಲ್ಲ, ಅದರಲ್ಲಿರೋ ವಿಷಯನ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ, ಇದಾಗಿತ್ತು ಇವತ್ತು ಪೇಪರ್ ಹಾಕೋ ಹುಡುಗನ ಲೈಫು ಯಾವ ರೀತಿ ಇರುತ್ತೆ ಅನ್ನೋದನ್ನು. ಇದನ್ನು ನೋಡಿ ನೀವು ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊತೀನಿ. ನಾನೇನಾದರೂ ನಿಮ್ಮ ಮನೆ ಮುಂದೆ ಬರೋವಂಥ ಪೇಪರ್ ಹಾಕೋ ಹುಡುಗಂಗೆ ಸ್ವಲ್ಪನಾದರೂ ಮರ್ಯಾದೆ ಕೊಡಿ. ಯಾಕಂದರೆ ಅವನು ಯಾರ್ದೋ ಒಬ್ಬನ ಮಗ, ಅವನಿಗೂ ಸ್ವಲ್ಪ ಮರ್ಯಾದೆ ಇರಲಿ ಗೈಸ್. ಯಾರು ನೀವು ಕೊಡ್ತೀರಾ ಕಾಸು ಅಂದ್ಬಿಟ್ಟು ತೆಗ್ಲಿ ಮಾತಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರು ಪಾಪ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡಬೇಕು ಅಂದರೆ ಇದು ಬರ್ಸೋದ್ರಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಅಷ್ಟೇ. ಅಂದರೆ ದುಡ್ಡಾಗಿರ್ಬೋದು, ಇಲ್ಲ ಬೇರೆದಕ್ಕೆ ಇದೊಂದು ಮಾಧ್ಯಮ ಆಗಿರ್ತದೆ. ಅದಕ್ಕೋಸ್ಕರನೇ ಅವರು ಬಂದು ಪೇಪರ್ ಹಾಕೋದು. ನೀವು ಯಾವತ್ತನ ಆಗಲಿ ನಿಮ್ಮ ಮನೆ ತಾವು ಬರೋರಿಗೆ ಒಂದು ಸ್ವಲ್ಪ ನೀರು ಕೊಡೋದಾಗಿರ್ಬೋದು, ಏನಾದರೂ ಮಾಡಿರಿ. ಗೊತ್ತಿರೋ ಹುಡುಗರುಗಳೇ ಪೇಪರ್ ಹಾಕೋದು. ಈ ಊರಲ್ಲಿ ಹುಟ್ಟಿ ಈ ಊರಲ್ಲೇ ಬೆಳೆದು ಈ ಊರಲ್ಲಿರೋವಂಥ ಹುಡುಗರಿಗೆ ನೀವೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.